ಪುರಾತತ್ವ ಇಲಾಖೆ ಅಧೀನದಲ್ಲಿರುವ ಕುಂಬಳೆಯ ಆರಿಕ್ಕಾಡಿ ಕೋಟೆಯಲ್ಲಿ ನಿಧಿ ತೆಗೆಯಲೆಂದು ಆಗಮಿಸಿದ 4 ಮಂದಿ ತಂಡದಲ್ಲಿದ್ದ ಇಬ್ಬರನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಉಳಿದ ಇಬ್ಬರು ಪರಾರಿಯಾಗಿದ್ದಾರೆ. ಸೋಮವಾರ ಮಧ್ಯಾಹ್ನ 4 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಕೋಟೆಯ ಒಳಗೆ ಇರುವ ಬಾವಿಯ ಬಳಿ ನಿಧಿ ಹುಡುಕಲು ಈ ತಂಡ ಆಗಮಿಸಿತ್ತು. ಪರಿಸರ ನಿವಾಸಿಗಳು ಬಾವಿಯಿಂದ ಶಬ್ದವನ್ನು ಕೇಳಿ ನೋಡಲು ಬಂದಾಗ ತಂಡ ನಿಧಿ ತೆಗೆಯುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬಂದಿದೆ. ಸ್ಥಳೀಯರನ್ನು ನೋಡಿ ಸ್ಥಳದಲ್ಲಿ ಇದ್ದ ಇಬ್ಬರು ಪರಾರಿಯಾಗಿದ್ದಾರೆ. ಬಾವಿಯೊಳಗಿದ್ದ ಇಬ್ಬರನ್ನು ಊರವರು ಹಿಡಿದು ಕುಂಬಳೆ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ನಮಗೆ ಸಮೀಪದ ಗ್ರಾಮ ಪಂಚಾಯತ್ ಸದಸ್ಯನಾಗಿರುವ ರಾಜಕೀಯ ನೇತಾರನೊಬ್ಬನ ಸೂಚನೆಯ ಮೇರೆಗೆ ಈ ಕಾರ್ಯಕ್ಕೆ ಬಂದಿರುವುದಾಗಿ ಸೆರೆಗಿಡದವರು ತಿಳಿಸಿದ್ದಾರೆ. ಬಂಧಿತರು ಕಾಸರಗೋಡು ಹಾಗೂ ನೀಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಯುವಕರಾಗಿರುವುದಾಗಿ ತಿಳಿದುಬಂದಿದೆ. 3 ದಿನಗಳ ಹಿಂದೆಯೂ ಈ ತಂಡ ಕೋಟೆಯೊಳಗೆ ನಿಧಿ ಹುಡುಕಲು ಪ್ರಯತ್ನಿಸುತ್ತಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಕಣ್ಣೂರಿನಲ್ಲಿ ಕುಟುಂಬಶ್ರೀ ಸದಸ್ಯರಿಗೆ ನಿಧಿ ಸಿಕ್ಕಿರುವ ಬಗ್ಗೆ ನಂಬಿಸಿ ಈ ತಂಡವನ್ನು ಕೋಟೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದುಬಂದಿದೆ. ನಿಧಿ ದೊರಕಿದರೆ ಎಲ್ಲರಿಗೂ ಸಮಾನವಾಗಿ ಹಂಚುವುದಾಗಿ ಅವರಿಗೆ ಭರವಸೆ ನೀಡಲಾಗಿತ್ತೆಂದು ಹೇಳಲಾಗಿದೆ. ಸ್ಥಳದಿಂದ ನಿಧಿ ತೆಗೆಯಲು ಬಳಸಿದ ಸಾಮಗ್ರಿಗಳನ್ನು ಕುಂಬಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಿದ್ದಾರೆ. ഇവരെ കയ്യിൽ അല്ലേ അത് ഓർ പറഞ്ഞു ഇങ്ങനെയുണ്ട്. അപ്പൊ അതുകൊണ്ട് ഉപ്പുപ്പ രാജാവല്ല ഈ സ്വത്തുള്ള ഞമ്മക്കറിയാം ഞമ്മ നാട്ടാണ് പറഞ്ഞോട്ടെ അല്ല അങ്ങനെയല്ല. അപ്പൊ ഇങ്ങനെ പറയും ഇല്ല മാത്രം വന്നാലേ അതിന് മാത്രം അത് മാത്രം ഇത് ഇതിന്റെ അകത്തുണ്ടെന്ന് പറഞ്ഞ് അതാണ് ഇവർ അതിന്റെ അകത്ത് കുഴിക്കാവുന്നത്. അപ്പൊ പിക്കാസ് പൊട്ടി ആ പിക്കാസ് എടുത്തിട്ട് അവർ തിരിച്ചു വന്നില്ല. ആ പിക്കാസിനെ അവർ ഇങ്ങോട്ട് വരുന്ന കാണുമ്പോ അവർ ചാടിയാണ്. ആ ചാടിച്ചാകുമ്പോ ഇവർ അതിനെ കണ്ടിട്ട് അതിന് ഒരു മിനിറ്റ് സാറേ വേറൊരു വണ്ടി ഉണ്ടായി സാറേ, കറുത്തൊരു വണ്ടി ഉണ്ടായിരുന്നു മറ്റേ ഒരു ബ്രീസ അവന്മാരെ മുമ്പിൽ വെച്ചാണ് അവർ കുറെ നേരം ഇങ്ങനെ റൗണ്ട് അടിക്കും. അവരുണ്ട് വണ്ടിയുണ്ട്. അവർ എത്ര പേരുണ്ട് നിങ്ങള്? ഞാൻ ഒറ്റക്ക് വന്നു. ഇവര്